ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಸಾಂಬಾರು ಪುಡಿ ಮಾಡೋದು ತೋರಿಸ್ತಿದ್ದೀನಿ. ಸಾಂಬಾರು ಪುಡಿ ಮಾಡೋಕ್ಕೆ ಇಷ್ಟು 36 ಐಟಮ್ಸ್ ಬೇಕಾಗುತ್ತೆ. ಒಂದೊಂದು ಐಟಮ್ಸ್ ನೋಡೋಣ ಏನೇನಿದೆ ಅಂತ ತೋರಿಸ್ತೀನಿ. ನೋಡ್ಬೋದು ನೀವು, ಟೋಟಲ್ ಇಲ್ಲಿ 36 ಐಟಮ್ಸ್ ಇದ್ದಾವೆ. ಇದಕ್ಕೆ ಕೌಂಟ್ ಮಾಡೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36. 36 ಐಟಮ್ಸ್ದು ಹೆಸರು ಹೇಳ್ತೀನಿ ನೋಡಿ ಇವಾಗ. ಸೊ ಇದು ಬಂದ್ಬಿಟ್ಟು ಧನಿಯಾ 2 kg ಇದೆ. ಧನಿಯಾ ಅಂದರೆ ಕೊತ್ತಂಬರಿ ಕಾಳು. ಇದು ಜೋಳ, ಅದು ಕಲ್ಲುಪ್ಪು. ಇದು ಅರಿಶಿನ ಕೊಂಬು. ಇದು ಪಲಾವ್ ಎಲೆ. ಇದು ಕಸೂರಿ ಮೇಥಿ. ಇದು ಜೀರಿಗೆ. 2 kg ಧನಿಯಾಗೆ 1 kg ಜೀರಿಗೆ ತಗೋಬೇಕಾಗುತ್ತೆ. ಇದು ಸಾಸಿವೆ. ಇದು ಮೆಂತೆಕಾಳು. ಇದು ಜಾಜಿಕಾಯಿ. ಇದು ಬಾಳೆಮೊಗ್ಗು. ಇದು ಕರಿ ಯಾಲಕ್ಕಿ. ಇದು ಜಾಪತ್ರೆ. ಇದು ಇಂಗು. ಇದು ಸಾಜೀರಿಗೆ. ಇದು ಗಸಗಸೆ. ಅದು ಚಕ್ಕೆ. ಅದು ಕಂಚಿ ಮೊಗ್ಗು. ಇದು ಕಲ್ಲು. ಇದು ಕುಂಡೆ ಮೊಗ್ಗು. ಇದು ಮರಾಠಿ ಮೊಗ್ಗು. ಇದು ಲವಂಗ, ಯಾಲಕ್ಕಿ. ಇದು ಸ್ಟಾರು. ಇದು ಮೆಣಸು. ಇದು ಉದ್ದಿನಬೇಳೆ. ಇದು ಅಕ್ಕಿ. ಇದು ಕಡಲೆಕಾಳು. ಇದು ಹೆಸರು ಬೇಳೆ. ಇದು ಉದ್ದಿನಬೇಳೆ, ತೊಗರಿಬೇಳೆ, ನವಣಕ್ಕಿ, ಗೋಧಿ, ಹೆಸರು ಕಾಳು, ಕಡಲೆಕಾಳು, ಕರಿಬೇವು. ಸೊ ಎಲ್ಲನೂ ಹುರ್ಕೋಬೇಕು. ಎಲ್ಲ ಐಟಮ್ಸ್ನು ಹುರ್ಕೊಂಡ್ಬಿಟ್ಟು ಪುಡಿ ಮಾಡಬೇಕು. ಸೊ ಒಂದೊಂದೇ ಹುರ್ಕೊಳ್ಳೋಣ. ಈಗ ಸಾಸಿವೆನ ಹುರ್ಕೊತಾ ಇದ್ದಾರೆ. ಮೆಂತೆಕಾಳು ಹುರಿತಾ ಇದ್ದಾರೆ. ಇವಾಗ ಬಾಳೆಮಗು ಹುರ್ಕೊತಾ ಇದ್ದಾರೆ. ಇದು ಕರಿ ಯಾಲಕ್ಕಿನ ಹುರ್ಕೊತಾ ಇದ್ದಾರೆ. ನೋಡ್ತಾ ಇರ್ಬೋದು, ಮೆಣಸು ಹುರಿತಾ ಇದ್ದಾರೆ. ಧನಿಯಾ ಹುರ್ಕೋತಾ ಇದ್ದೀನಿ. 2 kg ಧನಿಯಾನು ಹುರ್ಕೋಬೇಕು. ಫುಲ್ ಹುರ್ಕೋಬೇಕು. ನಾನು ಲವಂಗನ ಹುರ್ಕೋತಾ ಇದ್ದೀನಿ. ಇದು ಸಾಜೀರಿಗೆ ಹುರ್ಕೋತಾ ಇದ್ದೀನಿ. ಇದು ಗಸಗಸೆ ಹುರ್ಕೋತಾ ಇದ್ದೀವಿ. ಇದ್ರೆ ಎಲ್ಲಾನು ಹುರ್ಕೊಂಡು ಒಂದೇ ಬಾಕ್ಸಲ್ಲಿ ಹಾಕೊಂಡ್ರೆ ನೆಕ್ಸ್ಟ್ ನಿಮಗೆ ಅದು ಮಷೀನಿಗೆ ಹಾಕೋ ಕಳ್ಸೋದು ಸರಿ ಹೋಗುತ್ತೆ. ಸೊ ಇದು ಮರಾಠಿ ಮಗ್ಗು ಹುರ್ಕೋತಾ ಇದ್ದಾರೆ. ಯಾಲಕ್ಕಿ ಹುರ್ಕೋತಾ ಇದ್ದಾರೆ. ಈಗ ಒಂದೊಂದು ಮಸಾಲೆ ಹುರ್ಬೇಕಾದ್ರೆ ಅದರ ಘಮ ಬರೆಯುತ್ತೆ. ಜಾಪತ್ರೆ ಹುರ್ಕೋತಾ ಇದ್ದಾರೆ. ಇದು ಕಲ್ಲು ಹುರ್ಕೋತಾ ಇದ್ದಾರೆ. ಇವಾಗ ಚಕ್ಕೆ ಹುರ್ಕೋತಾ ಇದೆ. ಈಗ ಕೊಂಡಿ ಮಗು ಹುರಿತಾ ಇದೆ. ಇದು ಸ್ಟಾರು. ಇದು ಹುರ್ಕೋತಾ ಇದೆ. ಇದು ಜಾಜಿಕಾಯಿ. ಇದನ್ನು ಜಜ್ಜಿಬಿಟ್ಟು ಈ ಥರ ಹುರ್ಕೋಬೇಕು. ಅದು ಕಾಯಿ ಇರುತ್ತೆ ಅಲ್ವಾ, ಈ ಥರ ಇರುತ್ತೆ ಕಾಯಿ. ಸೊ ಇದನ್ನು ಜಜ್ಜಿಬಿಟ್ಟು ಈ ಥರ ಹುರ್ಕೋಬೇಕು. ಇದು ಪಲಾವ್ ಎಲೆ ಹುರ್ಕೋತಾ ಇದೆ. ಇದು ಕಸೂರಿ ಮೇಥಿ ಹುರ್ಕೋತಾ ಇದ್ದೀವಿ. ಇದು ಕಡಲೆಕಾಳು ಹುರ್ಕೋತಾ ಇದ್ದೀವಿ. ಇದು ಕಂಚಿ ಮೊಗ್ಗು ಹುರ್ಕೋತಾ ಇದ್ದೀವಿ. ಕಡಲೆಬೇಳೆ ಹುರ್ಕೋತಾ ಇದ್ದೀವಿ. ಇವಾಗ ಕಡಲೆ ಹುರ್ಕೋತಾ ಇದ್ದೀವಿ. ಈಗ ತೊಗರಿ ಬೇಳೆಯನ್ನು ಹುರ್ಕೋತಿದ್ದೀವಿ. ಹೆಸರು ಕಾಳು ಹುರ್ಕೋತಾ ಇದ್ದೀವಿ. ಈಗ ಗೋಧಿ ಹುರ್ಕೊತಾ ಇದ್ದೀವಿ. ಇದು ನವಣಕ್ಕಿ ಹುರ್ಕೊತಾ ಇದ್ದೀವಿ. ಇದು ಹೆಸರು ಬೇಳೆನ ಹುರ್ಕೊತಾ ಇದ್ದೀವಿ. ಈಗ ಉದ್ದಿನಬೇಳೆ ಹುರಿತಾ ಇದ್ದೀವಿ. ಈಗ ಅಕ್ಕಿನ ಹುರ್ಕೊತಾ ಇದ್ದೀವಿ. ಜೋಳ ಹುರ್ಕೊತಾ ಇದ್ದೀವಿ. ಇಂಗು ಇದರೊಳಗೆ ಹಾಕೊಂಡ್ಬಿಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು. ಹಿಂಗೆ ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ಒಬ್ಬರು ಜಾಸ್ತಿ ತಿಂತಾರೆ, ಒಬ್ಬರು ಜಾಸ್ತಿ ತಿನ್ನಲ್ಲ. ಉಪ್ಪು ಇನ್ನೂ ಕೂಡ ಹುರ್ಕೋಬೇಕು. ಜೀರಿಗೆ ಹುರ್ಕೊತಾ ಇದ್ದೀವಿ. ಇದು ಅರಿಶಿನ ಹುರ್ಕೋತಾ ಇರೋದು.
ಹುರ್ಕೊಂಡಿರೋ ಅರಿಶಿನ ಇದು ಈ ರೀತಿ ಕುಟ್ಕೋಬೇಕು. ಅಷ್ಟನ್ನು ಕುಟ್ಕೋಬೇಕು. ಈ ರೀತಿ ಕರ್ಬೇವನ್ನ ಹುರ್ಕೋಬೇಕು. ಇಲ್ಲಿ ನೋಡ್ಬೋದು ಎಲ್ಲ ಹುರ್ಕೊಂಡ್ಬಿಟ್ಟು ಈ ಥರ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಎಷ್ಟೆಷ್ಟು ತೊಗೋಬೇಕಂತ. ನಾನು ಮಾಡಿರೋದು ಇಲ್ಲಿ 2 kg ಧನಿಯಾ. 2 kg ಧನಿಯಾಗೆ ಎಲ್ಲ ಮಸಾಲೆ ಎಲ್ಲ 100 ಗ್ರಾಮಾಗಿ ಹಾಕೋಬೇಕು. ಆಮೇಲೆ ಅರಿಶಿನ 1 kg ಹಾಕೋಬೇಕು. ಉಪ್ಪನ್ನ 1/4 kg ಹಾಕೋಬೇಕು. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕೆಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಜೀನಿ ಕಳಿಸ್ಬೇಕು. ಜೀನಿ ಕಳಿಸಿ ಪೌಡರ್ ಮಾಡಿಸ್ಕೊಂಡು ಬರಬೇಕು. ಸೊ ಪೌಡರ್ ಹಚ್ಕೊಂಡು ಬಂದಮೇಲೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಪೌಡರ್ ಆಗಿದೆ ಅಂತ. ಸೊ ನೀವು ಮನೇಲಿ ಇದನ್ನು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತೇಳಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಓಕೆ ಬಾಯ್, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.